ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಉದ್ಯಮಿ ಭಾರತ್ ಕಾರ್ಯಕ್ರಮ, ಹಲವು ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಪಶುಸಂಗೋಪನೆ ಇಲಾಖೆಗೆ ಶೀಘ್ರವೇ 400 ಹುದ್ದೆಗಳ ಭರ್ತಿ, ಎಲ್ಲಾ ಜಿಲ್ಲೆಗಳಲ್ಲಿ ಗೋಶಾಲೆಗಳ ಅಭಿವೃದ್ಧಿ. ಪ್ರಭು ಚೌಹಾಣ್. ಮಹಾರಾಷ್ಟ್ರ ರಾಜಕೀಯ ಬಿಕ್ಕಟ್ಟು, ಮುಖ್ಯಮಂತ್ರಿ ಸ್ಥಾನಕ್ಕೆ ಉದ್ಧವ್ ಠಾಕ್ರೆ ರಾಜೀನಾಮೆ. ಹಾಗೂ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್, ನೊವಾಕ್ ಜೋಕೋವಿಚ್ 3ನೇ ಸುತ್ತಿಗೆ ಪ್ರವೇಶ. ವಾರ್ತೆಗಳ ವಿವರ. ದೆಹಲಿಯಲ್ಲಿಂದು ನಡೆಯಲಿರುವ ಉದ್ಯಮಿ ಭಾರತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ. ಈ ವೇಳೆ ಪ್ರಧಾನಿ ಅವರು ಎಂಎಸ್ಎಂಇ ಕಾರ್ಯಕ್ಷಮತೆ ಹೆಚ್ಚಳ ಮತ್ತು ವೇಗವರ್ಧನೆ ಯೋಜನೆ, ಮೊದಲ ಬಾರಿಯ ಎಂಎಸ್ಎಂಇ ರಫ್ತುದಾರರ ಸಾಮರ್ಥ್ಯ ವರ್ಧನೆ ಯೋಜನೆ ಮತ್ತು ಪ್ರಧಾನಮಂತ್ರಿ ಉದ್ಯೋಗ ಸೃಜನ ಕಾರ್ಯಕ್ರಮದ ಹೊಸ ವೈಶಿಷ್ಟ್ಯಗಳಿಗೆ ಚಾಲನೆ ನೀಡಲಿದ್ದಾರೆ. ಅಲ್ಲದೆ 2022-23ನೇ ಸಾಲಿನ ಪಿಎಂಇಜಿಪಿ ಫಲಾನುಭವಿಗಳಿಗೆ ಡಿಜಿಟಲ್ ರೂಪದಲ್ಲಿ ನೆರವನ್ನು ವರ್ಗಾಯಿಸಲಿದ್ದಾರೆ. ಎಂಎಸ್ಎಂಇ ಐಡಿಯಾ ಹ್ಯಾಕಥಾನ್ 2022ರ ಫಲಿತಾಂಶಗಳನ್ನು ಘೋಷಿಸಲಿರುವ ಅವರು ರಾಷ್ಟ್ರೀಯ ಎಂಎಸ್ಎಂಇ ಪ್ರಶಸ್ತಿ 2022ನ್ನು ಪ್ರದಾನ ಮಾಡಲಿದ್ದಾರೆ. ಜೊತೆಗೆ ಸ್ವಾವಲಂಬಿ ಭಾರತ ನಿಧಿಯಲ್ಲಿ 75 ಎಂಎಸ್ಎಂಇಗಳಿಗೆ ಡಿಜಿಟಲ್ ಇಕ್ವಿಟಿ ಪ್ರಮಾಣ ಪತ್ರಗಳನ್ನು ನರೇಂದ್ರ ಮೋದಿ ಅವರು ವಿತರಿಸಲಿದ್ದಾರೆ. ಎಂಎಸ್ಎಂಇಗಳ ಸಬಲೀಕರಣಕ್ಕಾಗಿ ಮೊದಲ ದಿನದಿಂದಲೇ ಶ್ರಮಿಸುತ್ತಿರುವ ಸರ್ಕಾರದ ನಿರಂತರ ಬದ್ಧತೆಯನ್ನು ಉದ್ಯಮಿ ಭಾರತ್ ಪ್ರತಿಬಿಂಬಿಸುತ್ತದೆ. ಮುದ್ರಾ ಯೋಜನೆ, ತುರ್ತು ಸಾಲ ಖಾತ್ರಿ ಯೋಜನೆ, ಸಾಂಪ್ರದಾಯಿಕ ಕೈಗಾರಿಕೆಗಳ ಪುನಶ್ಚೇತನ ನಿಧಿ ಯೋಜನೆ ಇತ್ಯಾದಿಗಳಂತಹ ಹಲವು ಉಪಕ್ರಮಗಳನ್ನು ಸರ್ಕಾರವು ಕಾಲಕಾಲಕ್ಕೆ ಪ್ರಾರಂಭಿಸಿದೆ. ಇದು ಎಂಎಸ್ಎಂಇ ವಲಯಕ್ಕೆ ಅಗತ್ಯ ಮತ್ತು ಸಕಾಲಿಕ ಬೆಂಬಲ ಒದಗಿಸುವ ಜೊತೆಗೆ ದೇಶಾದ್ಯಂತ ಕೋಟ್ಯಾಂತರ ಜನರಿಗೆ ಪ್ರಯೋಜನ ನೀಡಲು ನೆರವಾಗಿದೆ. ದೇಶದ 63,000 ಪ್ರಾಥಮಿಕ ಕೃಷಿ ಸಹಕಾರ ಪತ್ತಿನ ಸಂಘಗಳನ್ನು ಕಂಪ್ಯೂಟರೀಕರಣಗೊಳಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕೃಷಿ ಸಹಕಾರ ಪತ್ತಿನ ಸಂಘಗಳ ಕಂಪ್ಯೂಟರೀಕರಣಕ್ಕೆ 2,516 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಇದರಲ್ಲಿ 1,500 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಭರಿಸಲಿದೆ. ಇದರಲ್ಲಿ ಸಿಬ್ಬಂದಿಗೆ ಕಂಪ್ಯೂಟರ್ ತರಬೇತಿ ನೀಡುವುದು ಸೇರಿದಂತೆ ಎಲ್ಲ ವೆಚ್ಚ ಸೇರಿದೆ. ಈ ಕ್ರಮದಿಂದ ಉದ್ಯೋಗಾವಕಾಶ ಹೆಚ್ಚಲಿದ್ದು ಸಹಕಾರ ಸಂಘಗಳ ಸೇವೆಯ ಗುಣಮಟ್ಟ ಹೆಚ್ಚಲಿದೆ ಎಂದು ಹೇಳಿದರು. ಕೇಂದ್ರ ಸರ್ಕಾರ ಸಹಕಾರ ಕ್ಷೇತ್ರವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಈ ಕ್ಷೇತ್ರದ ಅಭಿವೃದ್ಧಿಗೆ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಮುಂದಿನ 5 ವರ್ಷದೊಳಗೆ ಕಂಪ್ಯೂಟರೀಕರಣ ಕಾರ್ಯ ಪೂರ್ಣಗೊಳ್ಳಲಿದೆ. ಈ ಕ್ರಮದಿಂದ ದೇಶದ ಲಕ್ಷಾಂತರ ಸಣ್ಣ ರೈತರಿಗೆ ಉಪಯೋಗವಾಗಲಿದ್ದು ರಾಜ್ಯ ಸರ್ಕಾರಗಳು ವ್ಯವಸ್ಥೆಯ ಮೇಲ್ವಿಚಾರಣೆ ಮಾಡಲಿವೆ. ಕಂಪ್ಯೂಟರೀಕರಣದಿಂದ ಪ್ರಾಥಮಿಕ ಸಹಕಾರ ಪತ್ತಿನ ಸಂಘಗಳ ದಕ್ಷತೆ, ಪಾರದರ್ಶಕತೆ ಹೆಚ್ಚಿಸಲು ಹಾಗೂ ವಿಭಿನ್ನ ಸೇವೆ ನೀಡಲು ಅನುಕೂಲವಾಗಲಿದೆ. ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಹಕಾರ ಪತ್ತಿನ ಸಂಘಗಳನ್ನು ಸೇರ್ಪಡೆಗೊಳಿಸಲಾಗುವುದು ಎಂದು ತಿಳಿಸಿದರು. ಇದರೊಂದಿಗೆ ಕಚ್ಚಾ ತೈಲದ ಮಾರಾಟಕ್ಕೆ ಸಂಬಂಧಿಸಿದಂತೆ ಸಚಿವ ಸಂಪುಟ ನಿರ್ಣಯ ಕೈಗೊಂಡಿದ್ದು, ಇನ್ನು ಮುಂದೆ ದೇಶೀಯವಾಗಿ ಉತ್ಪಾದನೆಯಾಗುವ ಕಚ್ಚಾ ತೈಲವನ್ನು ಸರ್ಕಾರಿ ಸಂಸ್ಥೆಗಳಿಗೆ ಮಾತ್ರ ಹಂಚಿಕೆ ಮಾರಾಟ ಮಾಡಬೇಕೆಂದಿಲ್ಲ. ಈ ಕುರಿತ ನಿಯಮವನ್ನು ರದ್ದುಗೊಳಿಸಲು ನಿರ್ಧರಿಸಲಾಗಿದ್ದು, ನೂತನ ನಿಯಮ ಅಕ್ಟೋಬರ್ 1ರಿಂದ ಜಾರಿಗೆ ಬರಲಿದೆ. ಇದರಿಂದ ಕಚ್ಚಾ ತೈಲ ಉತ್ಪಾದಿಸುವ ಕಂಪನಿಗಳು ದೇಶೀಯ ಮಾರುಕಟ್ಟೆಯಲ್ಲಿ ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳಿಗೂ ಸ್ವತಂತ್ರವಾಗಿ ಮಾರಾಟ ಮಾಡಬಹುದು. ರಫ್ತಿನ ಮೇಲೆ ಈ ಹಿಂದಿನಂತೆಯೇ ನಿರ್ಬಂಧ ಮುಂದುವರಿಯಲಿದೆ ಎಂದು ತಿಳಿಸಿದರು. ಪ್ರಸ್ತುತ 99% ಕಚ್ಚಾ ತೈಲವನ್ನು ಸರ್ಕಾರಿ ಸಂಸ್ಥೆಗಳಿಗೆ ಮಾರಾಟ ಮಾಡಬೇಕಿದೆ. ಈ ನಿರ್ಬಂಧ ರದ್ದಾಗುವುದರಿಂದ ಆರ್ಥಿಕ ಚಟುವಟಿಕೆಗೆ ಉತ್ತೇಜನ ದೊರೆಯಲಿದ್ದು ತೈಲ ಹಾಗೂ ಅನಿಲ ಕ್ಷೇತ್ರದಲ್ಲಿ ಹೂಡಿಕೆ ಹೆಚ್ಚಲಿದೆ. ತೈಲ ಮತ್ತು ಅನಿಲ ಉತ್ಪಾದನಾ ಕ್ಷೇತ್ರದಲ್ಲಿ ಪಾರದರ್ಶಕತೆ ಹೆಚ್ಚಲಿದ್ದು ಉತ್ಪಾದನೆಯು ಅಧಿಕಗೊಳ್ಳಲಿದೆ. ಕಂಪನಿಗಳಿಗೆ ದರ ನಿರ್ಣಯ ಕೈಗೊಳ್ಳಲು ಮತ್ತು ಮಾರುಕಟ್ಟೆ ಸುಧಾರಣೆಗಳಿಗೂ ಅವಕಾಶ ಲಭಿಸಲಿದೆ ಎಂದು ತಿಳಿಸಿದರು. ದೇಶದಲ್ಲಿ ಬಳಕೆಯಾಗುವ ಕಚ್ಚಾ ತೈಲದ 85%ರಷ್ಟನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಖರೀದಿ ಮಾಡಲಾಗುತ್ತದೆ. 15% ಕಚ್ಚಾ ತೈಲವನ್ನು ದೇಶೀಯವಾಗಿ ಉತ್ಪಾದಿಸಲಾಗುತ್ತಿದೆ. 2021ರಲ್ಲಿ ದೇಶದಲ್ಲಿ 30.49 ಮಿಲಿಯನ್ ಮೆಟ್ರಿಕ್ ಟನ್ ಕಚ್ಚಾ ತೈಲ उत्पादನೆಯಾಗಿತ್ತು ಎಂದು ಹೇಳಿದರು. खर्च आएगा और जो पैक्स पहले से जिनका कंप्यूटराइजेशन हुआ है उनको भी 50,000 रुपया पर पैक के हिसाब से उसको पैसा दिया जाएगा ताकि वो अपना सॉफ्टवेयर एक कॉमन सॉफ्टवेयर के रूप में बनाए और इंटीग्रेट बाकियों के साथ कर सके. देश में उत्पादित 99% यानी कि 99% क्रूड सरकारी रिफाइनरीज को एलोकेट किया जाता है. ये व्यवस्था तब से चली आ रही है जब से क्रूड ऑयल का उत्पादन पब्लिक सेक्टर कंपनीज करती थी और रिफाइनरी की भी
पब्लिक सेक्टर कंपनीज ही करती थी। आज कैबिनेट कमेटी ऑन इकोनॉमिक अफेयर्स ने प्रधानमंत्री जी की अध्यक्षता में डीरेगुलेशन ऑफ सेल ऑफ डोमेस्टिकली प्रोड्यूस्ड क्रूड ऑयल को मंजूरी दे दी है। अब क्रूड ऑयल और कंडेंसेट का एलोकेशन बंद हो जाएगा। यह निर्णय 1 अक्टूबर 2022 से प्रभावी होगा। ಚಂಡೀಗಢದಲ್ಲಿ 2 ದಿನಗಳ ಕಾಲ ನಡೆದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಮಂಡಳಿಯ 47ನೇ ಸಭೆ ನಿನ್ನೆ ಮುಕ್ತಾಯಗೊಂಡಿತು. ಸಭೆ ಬಳಿಕ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸುದ್ದಿಗೋಷ್ಠಿಯಲ್ಲಿ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳ ಕುರಿತು ಮಾಹಿತಿ ನೀಡಿದರು. ಸಭೆಯಲ್ಲಿ 4 ಸಚಿವರ ತಂಡ ಸಲ್ಲಿಸಿದ ವರದಿಗಳ ಮೇಲೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಜಿಎಸ್ಟಿ ದರ ನಿಗದಿ ಸಂಬಂಧ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಲ್ಲಿಸಿದ್ದ ವರದಿಯ ಆಧಾರದ ಮೇಲೆ ತೆರಿಗೆ ವಿನಾಯಿತಿ ಮತ್ತು ತೆರಿಗೆ ತಿದ್ದುಪಡಿಗೆ ಸಂಬಂಧಿಸಿದ 2 ಶಿಫಾರಸುಗಳನ್ನು ಅನುಮೋದಿಸಲಾಗಿದೆ ಎಂದು ತಿಳಿಸಿದರು. I want to highlight before you first flag it off, then I can get into the details. Revenue Secretary also can come into it. The 4 GOMs which were discussed relate to one which has now become popularly known as Rate Rationalization Committee group, which was headed by the Chief Minister of Karnataka. ಐಷಾರಾಮಿ ಜೂಜುಗಳ ಮೇಲೆ ಅಧಿಕ ಜಿಎಸ್ಟಿ ವಿಧಿಸಬೇಕೆನ್ನುವ ಮೇಘಾಲಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಲ್ಲಿಕೆಯಾಗಿದ್ದ ವರದಿ ಕುರಿತು ವಿವರವಾಗಿ ಚರ್ಚೆ ನಡೆಸಿದ ಬಳಿಕ 28% ಜಿಎಸ್ಟಿ ಮುಂದುವರಿಸಲು ನಿರ್ಧರಿಸಲಾಗಿದೆ. ಕ್ಯಾಸಿನೋಗಳನ್ನು ವಿಶೇಷವಾಗಿ ಪರಿಗಣಿಸಬೇಕೆಂಬ ಗೋವಾ ರಾಜ್ಯದ ಆಗ್ರಹದ ಮೇರೆಗೆ ಇನ್ನಷ್ಟು ಅಧ್ಯಯನ ನಡೆಸಿ ಜುಲೈ 15ರಂದು ವರದಿ ಸಲ್ಲಿಕೆಯಾಗಲಿದೆ. ಈ ವಿಚಾರದ ಬಗ್ಗೆ ಜಿಎಸ್ಟಿ ಮಂಡಳಿ ಆಗಸ್ಟ್ ಮೊದಲ ವಾರದಲ್ಲಿ ಮತ್ತೊಮ್ಮೆ ಸಭೆ ಸೇರಿ ನಿರ್ಧಾರ ಕೈಗೊಳ್ಳಲಿದೆ ಎಂದು ಹೇಳಿದರು. ಮಾಹಿತಿ ತಂತ್ರಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ನೇತೃತ್ವದ ತಂಡ ವರದಿ ಸಲ್ಲಿಸಿದ್ದು ಚರ್ಚೆ ನಡೆಸಲಾಗಿದೆ. ಹಾಗೆಯೇ ಚಿನ್ನದ ಸಾಗಣೆ ಕುರಿತು ಕೇರಳ ಸಚಿವರ ನೇತೃತ್ವದ ತಂಡ ಸಲ್ಲಿಸಿದ್ದ ವರದಿಯನ್ನು ಪರಿಶೀಲಿಸಲಾಗಿದೆ. ಚಿನ್ನದ ಸಾಗಣೆ ಬಗ್ಗೆ ರಾಜ್ಯಗಳಿಗೆ ಹೆಚ್ಚಿನ ಸುರಕ್ಷತಾ ಕ್ರಮ ಕೈಗೊಳ್ಳಲು ಅಧಿಕಾರ ನೀಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಜಿಎಸ್ಟಿ ಪರಿಹಾರವನ್ನು ಮುಂದಿನ ಕೆಲವು ವರ್ಷಗಳ ಕಾಲ ಮುಂದುವರಿಸುವಂತೆ ಹಲವು ರಾಜ್ಯಗಳು ಮನವಿ ಸಲ್ಲಿಸಿದ್ದು, ಈ ಕುರಿತು ಸಭೆಯಲ್ಲಿ ಯಾವುದೇ ನಿರ್ಣಯ ಕೈಗೊಳ್ಳಲಾಗಿಲ್ಲ ಎಂದು ಹೇಳಿದರು. Varieties of gaming similarly, and the incidence of tax where it is levied also is broadly accepted. Where Kerala's minister
ನಮಸ್ಕಾರ. ಮುಖ್ಯಾಂಶಗಳು. ದೇಶೀಯ ಉತ್ಪನ್ನಗಳು ಜಾಗತಿಕ ಮಾರುಕಟ್ಟೆ ಪ್ರವೇಶಿಸಲು ಎಂಎಸ್ಎಂಇ ಬಲವರ್ಧನೆ ಅಗತ್ಯ. ಕೇಂದ್ರದಿಂದ ಸೂಕ್ತ ನೀತಿಗಳು ಜಾರಿಗೆ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯಗಳಿಗೆ ಜಿಎಸ್ಟಿ ಪರಿಹಾರ ವಿಸ್ತರಣೆ ಕುರಿತು ಆಗಸ್ಟ್ ತಿಂಗಳಿನಲ್ಲಿ ಅಂತಿಮ ತೀರ್ಮಾನ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕಾಡಿನಿಂದ ನಾಡಿಗೆ ವನ್ಯಪ್ರಾಣಿಗಳ ಸಂಚಾರ ತಡೆಗೆ ಕ್ರಮ. ಕಾಡಂಚಿನ ಭಾಗಗಳಲ್ಲಿ ಸ್ಟೀಲ್ ವೈರ್ಗಳ ಬ್ಯಾರಿಕೇಡ್ ನಿರ್ಮಾಣ. ಉಮೇಶ್ ಕತ್ತಿ. ಹಾಗೂ ಉತ್ತರ ಭಾರತದಲ್ಲಿ ಮುಂಗಾರು ಚುರುಕು. ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಉಲ್ಬಣ. ಎನ್ಡಿಆರ್ಎಫ್ ಕಾರ್ಯಾಚರಣೆ. ವಾರ್ತೆಗಳ ವಿವರ. ದೆಹಲಿಯ ವಿಜ್ಞಾನ ಭವನದಲ್ಲಿಂದು ನಡೆದ ಉದ್ಯಮಿ ಭಾರತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಎಸ್ಎಂಇ ಕಾರ್ಯಕ್ಷಮತೆ ಹೆಚ್ಚಳ ಮತ್ತು ವೇಗವರ್ಧನೆ ಯೋಜನೆಗೆ ಚಾಲನೆ ನೀಡಿದರು. ಅಲ್ಲದೆ ಪ್ರಧಾನಮಂತ್ರಿ ಉದ್ಯೋಗ ಸೃಜನ ಕಾರ್ಯಕ್ರಮದ ನೂತನ ವೈಶಿಷ್ಟ್ಯಗಳನ್ನು ಉದ್ಘಾಟಿಸಿದರು. ಪಿಎಂಇಜಿಪಿ ಫಲಾನುಭವಿಗಳಿಗೆ 550 ಕೋಟಿ ರೂಪಾಯಿ ನೆರವನ್ನು ಇದೇ ವೇಳೆ ವರ್ಗಾಯಿಸಿದರು. ಎಂಎಸ್ಎಂಇ ಐಡಿಯಾ ಹ್ಯಾಕಥಾನ್ 2022ರ ಫಲಿತಾಂಶವನ್ನು ಪ್ರಕಟಿಸಿ ರಾಷ್ಟ್ರೀಯ ಎಂಎಸ್ಎಂಇ ಪುರಸ್ಕಾರ ಪ್ರದಾನ ಮಾಡಿದರು. ऑनलाइन हस्तांतरित करें. हार्दिक धन्यवाद. माननीय प्रधानमंत्री जी का हार्दिक जुगराज शेठ, मानिक वर्मा उद्योग श्रेणी के दूसरे स्थान के राष्ट्रीय पुरस्कार विजेता, श्रेणी के पहले स्थान के राष्ट्रीय पुरस्कार विजेता मिस पूजा अग्रवाल उद्योग के राष्ट्रीय पुरस्कार के पहले स्थान की विजेता है आकाश मित्तल. ಎಂಎಸ್ಎಂಇ ಸೆಕ್ಟರ್ को मजबूत देने ಬಳಿಕ ಪ್ರಧಾನಿ ಸಣ್ಣ, ಅತಿ ಸಣ್ಣ, ಮಧ್ಯಮ ಕೈಗಾರಿಕೆಗಳು ಭಾರತವನ್ನು ಆತ್ಮನಿರ್ಭರಗೊಳಿಸುವ ಮಾರ್ಗವಾಗಿದ್ದು ದೇಶವನ್ನು ಸಶಕ್ತಗೊಳಿಸುವಲ್ಲಿ ಮಹತ್ವದ ಕೊಡುಗೆ ನೀಡುತ್ತವೆ. 21ನೇ ಶತಮಾನದಲ್ಲಿ ಎಂಎಸ್ಎಂಇ ವಲಯ ಅಗಾಧವಾಗಿ ಬೆಳೆದಿದ್ದು ಇದರಿಂದ ದೇಶದ ರಫ್ತು ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಎಂದು ಹೇಳಿದರು. ಇಂದು ಭಾರತದ ಉತ್ಪನ್ನಗಳು ಜಾಗತಿಕ ಮಾರುಕಟ್ಟೆ ಪ್ರವೇಶಿಸಿವೆ. ಈ ಕ್ಷೇತ್ರದ ಸಾಮರ್ಥ್ಯ ವರ್ಧನೆಗೆ ಕಳೆದ 8 ವರ್ಷಗಳಿಂದ ಸರ್ಕಾರ ನಿರಂತರವಾಗಿ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ನೂತನ ನೀತಿ ಜಾರಿಗೊಳಿಸಲಾಗಿದ್ದು ಪ್ರತಿ ಜಿಲ್ಲೆಯ ಉತ್ಪನ್ನವನ್ನು ಜಾಗತಿಕಗೊಳಿಸಲು ಸಂಕಲ್ಪ ಕೈಗೊಳ್ಳಲಾಗಿದೆ ಎಂದರು. ಮೇಕ್ ಇನ್ ಇಂಡಿಯಾಗೆ ಸ್ಥಳೀಯ ಬೆಂಬಲ ದೊರೆಯುವಲ್ಲಿ ಎಂಎಸ್ಎಂಇ ಪಾತ್ರ ಪ್ರಮುಖವಾಗಿದೆ. ಈ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲು ಸರ್ಕಾರ ಕೆಲಸ ಮಾಡುತ್ತಿದ್ದು ದೇಶದ ಒಟ್ಟು ಆದಾಯದಲ್ಲಿ ಎಂಎಸ್ಎಂಇ ವಲಯದ ಕೊಡುಗೆ 30%ರಷ್ಟಿದೆ. ದೇಶ 100 ರೂಪಾಯಿ ಗಳಿಸಿದರೆ ಅದರಲ್ಲಿ 30 ರೂಪಾಯಿ ಈ ವಲಯದಿಂದ ಬರುತ್ತಿದೆ ಎಂದು ಹೇಳಿದರು. ಎಂಎಸ್ಎಂಇ ವಲಯದಲ್ಲಿ ಕೋಟ್ಯಾಂತರ ಜನ ಗ್ರಾಮೀಣ ಭಾಗದಿಂದ ಬಂದವರಿದ್ದಾರೆ. ಕಳೆದ 8 ವರ್ಷಗಳಿಂದ ಈ ಕ್ಷೇತ್ರದ ಬಜೆಟ್ ಗಾತ್ರವನ್ನು 650ರಷ್ಟು ಹೆಚ್ಚಳ ಮಾಡಲಾಗಿದೆ. 11 ಕೋಟಿ ಜನ ಈ ಕ್ಷೇತ್ರದೊಂದಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಂಬಂಧ ಹೊಂದಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ತುರ್ತು ಸಾಲ ಖಾತ್ರಿ ಯೋಜನೆಯನ್ನು ಜಾರಿಗೊಳಿಸಿ ಎಂಎಸ್ಎಂಇ ವಲಯಕ್ಕೆ ಆರ್ಥಿಕ ನೆರವು ನೀಡಲಾಯಿತು. ಈ ಅವಧಿಯಲ್ಲಿ 3.5 ಲಕ್ಷ ಕೋಟಿ ರೂಪಾಯಿ ಸಾಲ ನೀಡಲಾಯಿತು. ಇದರಿಂದ ಸರಿಸುಮಾರು 2.5 ಲಕ್ಷ ಉದ್ಯೋಗಗಳು ಉಳಿದುಕೊಂಡವು. ಮುಂದಿನ ಮಾರ್ಚ್ವರೆಗೂ ಈ ಯೋಜನೆ ವಿಸ್ತರಿಸಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು. मैक्रो इकोनॉमी की मजबूती के लिए भी जरूरी है. आज भारत जितना निर्यात कर रहा है उसमें बहुत बड़ा हिस्सा एमएसएमई सेक्टर का है. इसलिए एमएसएमई आज मैक्सिमम एक्सपोर्ट्स के लिए जरूरी है. बीते 8 वर्षों में एमएसएमई सेक्टर का इतना विस्तार इसलिए हुआ है क्योंकि हमारी सरकार देश के एमएसएमई उद्यमियों, कुटीर उद्योग, हथकरघा, हस्तशिल्प जैसे जुड़े
साथियों पर भरोसा करती हैं, हमारी नीयत और हमारी निष्ठा बिल्कुल साफ है और इसी का परिणाम नजर आ रहा है। हम कैसे बदलाव लाए हैं, इसका एक उदाहरण प्रधानमंत्री रोजगार सृजन कार्यक्रम भी है। 2008 में जब देश और पूरी दुनिया आर्थिक मंदी की चपेट में था, तब इस योजना को लागू किया गया था। तब यह दावा किया गया था कि अगले 4 वर्षों के दौरान, यानी मैं 2008 की बात कर रहा हूं, 4 वर्षों के अंदर लाखों रोजगार तैयार किए जाएंगे। लेकिन 4 साल बाद भी तब की सरकार अपने आधे लक्ष्यों को तक भी निकट भी नहीं पहुंच पाई थी। ಕೇಂದ್ರ ಎಂಎಸ್ಎಂಇ ಸಚಿವ ನಾರಾಯಣ ರಾಣೆ ಕಳೆದ 1 ವರ್ಷದಲ್ಲಿ ಎಂಎಸ್ಎಂಇ ವಲಯದ ಉತ್ಪಾದನೆ ಶೇಕಡಾ 37ರಷ್ಟು ವೃದ್ಧಿಯಾಗಿದೆ. ಜಿಡಿಪಿಯಲ್ಲಿ ಎಂಎಸ್ಎಂಇ ಕೊಡುಗೆ ಶೇಕಡಾ 30ರಷ್ಟಿದೆ. ರಫ್ತಿನಲ್ಲೂ ಈ ವಲಯ ಪ್ರಗತಿ ಸಾಧಿಸಿದ್ದು, ಕೋವಿಡ್ ಸಮಯದಲ್ಲಿ ಸರ್ಕಾರ ನೀಡಿದ ಆರ್ಥಿಕ ನೆರವಿನಿಂದ ಬಹಳಷ್ಟು ಲಾಭವಾಗಿದೆ ಎಂದು ಹೇಳಿದರು. वो पूरा करने में हमारे एमएसएमई विभाग के सभी अधिकारी बहुत ही अच्छा तरह से सहयोग दे रहे हैं। ये कहते हुए मुझे हमारे अधिकारी जी के ऊपर गर्व लगता है. ಚಂಡೀಗಢದಲ್ಲಿ ನಡೆದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ರಾಜ್ಯಗಳಿಗೆ ಪರಿಹಾರ ವಿಸ್ತರಣೆ ಕುರಿತು ಚರ್ಚಿಸಲಾಗಿದ್ದು, ಆಗಸ್ಟ್ ತಿಂಗಳಲ್ಲಿ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುತ್ತದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿಂದು ತಿಳಿಸಿದರು. ಜಿಎಸ್ಟಿ ಪರಿಹಾರವನ್ನು ಮುಂದಿನ ಕೆಲವು ವರ್ಷಗಳ ಕಾಲ ಮುಂದುವರಿಸುವಂತೆ ಹಲವು ರಾಜ್ಯಗಳು ಮನವಿ ಸಲ್ಲಿಸಿದ್ದು, ಈ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗಿದೆ. ಆಗಸ್ಟ್ ವೇಳೆಗೆ ಈ ಬಗ್ಗೆ ಅಂತಿಮ ನಿರ್ಧಾರ ತಿಳಿಸಲಾಗುತ್ತದೆ ಎಂದರು. ಇನ್ನೊಂದು ಫಿಟ್ಮೆಂಟ್ ಕಮಿಟಿ ಅಂತ ಇರ್ತದೆ, ಅದರ ಶಿಫಾರಸನ್ನು ಕೂಡ ಒಪ್ಪಿಕೊಂಡಿದ್ದೇವೆ. ಮತ್ತು ಕಾಂಪೆನ್ಸೇಷನ್ ವಿಸ್ತರಣೆ ಬಗ್ಗೆ ಚರ್ಚೆ ಆಗಿದೆ. ಆಗಸ್ಟ್ ತಿಂಗಳಲ್ಲಿ ಅದರ ಬಗ್ಗೆ ಅಂತಿಮ ನಿರ್ಣಯವನ್ನು ಹೇಳ್ತೀವಿ ಅಂತ ಹೇಳಿದ್ದಾರೆ. ಅದೇ ಮುಖ್ಯವಾಗಿದೆ. ಉದಯಪುರದಲ್ಲಿ ಆಗಿರುವಂಥದ್ದು, ರಾಜಸ್ಥಾನದ ಉದಯಪುರದಲ್ಲಿ ನಡೆದ ಘಟನೆ ಅತ್ಯಂತ ಅಮಾನವೀಯ ಕೃತ್ಯವಾಗಿದೆ. ಇದೊಂದು ಭಯೋತ್ಪಾದಕರ ಚಟುವಟಿಕೆಯಾಗಿದ್ದು, ಇದರ ಹಿಂದೆ ದೊಡ್ಡ ಅಂತಾರಾಷ್ಟ್ರೀಯ ಷಡ್ಯಂತರವಿದೆ. ಈ ಬಗ್ಗೆ ಸಮಗ್ರ ತನಿಖೆಯಾಗಿ ಇದರ ಹಿಂದಿರುವ ದುಷ್ಟ ಶಕ್ತಿಗಳನ್ನು ಪತ್ತೆ ಹಚ್ಚುವುದರ ಜೊತೆಗೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಮುಖ್ಯಮಂತ್ರಿ ಹೇಳಿದರು. ಅದು ತನಿಖೆ ಆಗಬೇಕು ಮತ್ತು ಅವ್ರನ್ನ ಗಲ್ಲಿಗೇರಿಸಬೇಕು. ಅದಕ್ಕೆ ರಾಜಸ್ಥಾನ ಸರ್ಕಾರ ಕೂಡಲೇ ಎಲ್ಲ ರೀತಿಯ ಕ್ರಮಗಳನ್ನು ಜರುಗಿಸಬೇಕು ಮತ್ತು ಅದರ ಸಂಪೂರ್ಣವಾದ ತನಿಖೆ ಮಾಡಬೇಕು. ಇದ್ರ ಹಿಂದೆ ಯಾರಿದ್ದಾರೆ, ಏನಿಲ್ಲ. ಆದರೆ ಆ ವ್ಯಕ್ತಿಗಳು ಅಷ್ಟೇ ಇಲ್ಲ, ಅದರ ಹಿಂದೆ ಭಾಳಷ್ಟು ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಮೈಸೂರಿನ ಮೃಗಾಲಯಕ್ಕೆ ಅರಣ್ಯ ಸಚಿವ ಉಮೇಶ್ ಕತ್ತಿ ಇಂದು ಬೆಳಗ್ಗೆ ಭೇಟಿ ನೀಡಿ ವೀಕ್ಷಿಸಿದರು. ಬಳಿಕ ಅವರು ರಾಜ್ಯದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ. ಇಳಕಲ್ ಡ್ಯಾಂ ಬಳಿ ನೂತನ ಮೃಗಾಲಯ ನಿರ್ಮಾಣಕ್ಕೆ ಸರ್ಕಾರ ಚಿಂತನೆ ನಡೆಸಿದ್ದು, ಈ ಕುರಿತು ಈಗಾಗಲೇ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅನುಮತಿ ದೊರೆತ ಕೂಡಲೇ 100 ಎಕರೆ ಪ್ರದೇಶದಲ್ಲಿ ಮೃಗಾಲಯ ನಿರ್ಮಾಣ ಕಾರ್ಯ ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಯುವ ಜನತೆಗೆ ಹೆಚ್ಚು ಪ್ರಾಣಿ ಪಕ್ಷಿಗಳ ಬಗ್ಗೆ ಪರಿಚಯಿಸುವ ದೃಷ್ಟಿಯಿಂದ ಚಿಂಚೋಳಿ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಲ್ಲಿ ಮೃಗಾಲಯಗಳನ್ನು ತೆರೆಯಲು ಯೋಜನೆ ಹಾಕಿಕೊಳ್ಳಲಾಗಿದೆ ಎಂದು ಹೇಳಿದ ಸಚಿವರು, ಕಾಡುಗಳಿಂದ ಪ್ರಾಣಿಗಳು ಹೊರಬಾರದಂತೆ ತಡೆಯಲು ಕಾಡಂಚಿನಲ್ಲಿ ಸ್ಟೀಲ್ ವೈರ್ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗುತ್ತಿದೆ ಎಂದು ತಿಳಿಸಿದರು. ತಮಿಳುನಾಡು ಆಲ್ರೆಡಿ 3 ವರ್ಷ ಹಿಂದೆ ಹಾಕಿದ್ದಾರೆ. ಸ್ಟೀಲ್ ರೂಪ್ ಹಾಕಿ ಹೊಸೂರಲ್ಲಿ ತಾವು ಹೋಗಿ ನೋಡಬಹುದು. ಅದು ಸಕ್ಸಸ್ ಆಗಿದೆ. ಆ ರೀತಿ ನಾವು ಸ್ಟೀಲ್ ರೂಪವನ್ನು ಹಾಕ್ತಾ ಇದ್ವಿ. ಇದಕ್ಕೆ ಕಾರಣ ರೈಲ್ವೆ ಬ್ಯಾರಿಕೇಡ್ ಸಿಗ್ತಾ ಇಲ್ಲ.
ರೈಲ್ವೆ ಹಳಿಗಳನ್ನು ಬದಲಾಯಿಸಿದಾಗ ಮಾತ್ರ ಸಿಗ್ತದೆ. ಇವತ್ತು ಅಷ್ಟೊಂದು ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಸ್ಟೀಲ್ ಬ್ಯಾರಿಕೇಡನ್ನು ಮಾಡ್ತಾಯಿದ್ವಿ ಮತ್ತು ರೈಲ್ವೆ ಬ್ಯಾರಿಕೇಡ್ ಮಾಡಿದ್ರೆ 1.5 ಕೋಟಿ ಬೇಕು 1 ಕಿಲೋಮೀಟ್ರಿಗೆ. ಸ್ಟೀಲ್ ಬ್ಯಾರಿಕೇಡ್ 50-60 ಲಕ್ಷದಲ್ಲಿ ಆಗುತ್ತೆ. ಆ ಕಾರ್ಯಕ್ರಮದ 600 ಕಿಲೋಮೀಟರಷ್ಟು ಕರ್ನಾಟಕದಲ್ಲಿ ಮಾಡಬೇಕು. ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲೂರಿ ಸೀತಾರಾಮ್ ರಾಜು ಅವರ 125ನೇ ಜಯಂತಿಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಜುಲೈ 4ರಂದು ಆಂಧ್ರಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯ ಭೀಮಾವರಂ ಪಟ್ಟಣಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಸೀತಾರಾಮ್ ರಾಜು ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ. ಅಲ್ಲೂರಿ ಸೀತಾರಾಮ್ ರಾಜು ಒಬ್ಬ ಭಾರತೀಯ ಕ್ರಾಂತಿಕಾರಿಯಾಗಿದ್ದು, ಭಾರತದಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಆಡಳಿತದ ವಿರುದ್ಧ ಸಶಸ್ತ್ರ ಕಾರ್ಯಾಚರಣೆಯನ್ನು ನಡೆಸಿದ್ದರು. ಆಂಧ್ರಪ್ರದೇಶದಲ್ಲಿ ಜನಿಸಿದ ಅವರು 1882ರ ಮದ್ರಾಸ್ ಅರಣ್ಯ ಕಾಯ್ದೆಗೆ ಪ್ರತಿಕ್ರಿಯೆಯಾಗಿ ಬ್ರಿಟಿಷರನ್ನು ವಿರೋಧಿಸುವಲ್ಲಿ ತೊಡಗಿಸಿಕೊಂಡಿದ್ದರು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಇಂದಿನಿಂದ 4 ದಿನಗಳ ಕಾಲ ಹೈದರಾಬಾದ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ತೆಲಂಗಾಣದಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲದೆ ಮೆಚ್ಚಲ್ ಮಲ್ಕಜ್ಗಿರಿ ಜಿಲ್ಲೆಯಲ್ಲಿರುವ ಖತ್ ಬುಲಾಪುರ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಅವರು ಬಿಜೆಪಿ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜುಲೈ 2 ಮತ್ತು 3ರಂದು ಈ ಸಭೆ ನಡೆಯಲಿದೆ. ಸ್ವಚ್ಛ ಭಾರತ ಅಭಿಯಾನ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಅನುರಾಗ್ ಸಿಂಗ್ ಠಾಕೂರ್ ಪಾಲ್ಗೊಳ್ಳಲಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇಂದು ಸಂಜೆ 6:02 ಸಿಂಗಾಪುರ್ನ 3 ಉಪಗ್ರಹಗಳನ್ನು PSLV C-53 ಕ್ಷಿಪಣಿ ಮೂಲಕ ಉಡಾವಣೆ ಮಾಡಲಿದೆ. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಪಗ್ರಹ ಉಡಾವಣೆಯಾಗಲಿದೆ. 44.4 ಮೀಟರ್ ಉದ್ದದ PSLV C-53 ಇತ್ತೀಚೆಗೆ ತೆರೆಯಲಾದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ನ 2ನೇ ವಾಣಿಜ್ಯ ವಾಹಕವಾಗಿದೆ. ಇಂದಿನ ಉಡಾವಣೆ 2 ಹೊಸ ಸ್ಟಾರ್ಟ್ಅಪ್ಗಳ ಪ್ರಥಮ ಪ್ರಯತ್ನವಾಗಿದೆ. ನಿನ್ನೆ ಸಂಜೆಯಿಂದ 25 ಗಂಟೆಗಳ ಇಳಿಕೆ ಎಣಿಕೆ ಆರಂಭವಾಗಿದೆ. ಭಾರತದ 2 ಖಾಸಗಿ ಬಾಹ್ಯಾಕಾಶದ ಸ್ಟಾರ್ಟ್ಅಪ್ಗಳು ಸೇರಿದಂತೆ 6 ನ್ಯಾನೋ ಸ್ಯಾಟಲೈಟ್ಗಳು ಉಡಾವಣೆಯಾಗಲಿವೆ. ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಮುಂಗಾರು ಚುರುಕುಗೊಂಡಿದ್ದು, ಕಳೆದ ಕೆಲವು ದಿನಗಳಿಂದ ಹಲವೆಡೆ ಭಾರೀ ಮಳೆಯಾಗುತ್ತಿದೆ. ಪ್ರಮುಖವಾಗಿ ಅಸ್ಸಾಂ ರಾಜ್ಯದಲ್ಲಿ ಭಾರೀ ಮಳೆಯಾಗುತ್ತಿದ್ದು, ಪ್ರವಾಹ ಪರಿಸ್ಥಿತಿ ಮುಂದುವರೆದಿದೆ. ಬ್ರಹ್ಮಪುತ್ರ ನದಿ ಅಪಾಯದ ಮಟ್ಟ ತಲುಪಿದ್ದು, ನದಿಯಿಂದ ಅಪಾರ ಪ್ರಮಾಣದ ನೀರನ್ನು ಹೊರಬಿಡಲಾಗುತ್ತಿದೆ. ನದಿ ತೀರದ ಜನರ ಜೀವನ ಅಸ್ತವ್ಯಸ್ತಗೊಂಡಿದ್ದು, ಪ್ರವಾಹದಲ್ಲಿ ಸಿಲುಕಿದವರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ. NDRF ಮತ್ತು ಸೇನಾ ಸಿಬ್ಬಂದಿ ಸಂತ್ರಸ್ತರ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದು, ರಾಜ್ಯದ 26 ಜಿಲ್ಲೆಗಳಲ್ಲಿ 31,54,000 ಮಂದಿಯನ್ನು ಈಗಾಗಲೇ ರಕ್ಷಿಸಲಾಗಿದೆ. ನೆರೆಯ ಮಧ್ಯೆ ಸಿಲುಕಿಕೊಂಡವರಿಗೆ ಆಹಾರ ಮತ್ತು ಕುಡಿಯುವ ನೀರು ಪೂರೈಸಲಾಗುತ್ತಿದೆ. ದೆಹಲಿಯಲ್ಲಿ ಬೆಳಗ್ಗೆಯಿಂದಲೇ ತುಂತುರು ಮಳೆಯಾಗುತ್ತಿದೆ. ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಹರಿಯಾಣ, ಚಂಡೀಗಢ, ಜಮ್ಮು ಕಾಶ್ಮೀರ ಸೇರಿದಂತೆ ಹಲವೆಡೆ ಇಂದು ಅಥವಾ ನಾಳೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ರಾಜ್ಯದಲ್ಲೂ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ ಭಾಗದಲ್ಲಿ ಭಾರೀ ಮಳೆಯಾಗಲಿದೆ. ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಎರಡು ವರ್ಷಗಳ ಬಳಿಕ ಅಮರನಾಥ ಯಾತ್ರೆ ನಿನ್ನೆಯಿಂದ ಆರಂಭಗೊಂಡಿದ್ದು, 43 ದಿನಗಳ ಸುದೀರ್ಘ ವಾರ್ಷಿಕ ಯಾತ್ರೆಗೆ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಭಗವತಿ ನಗರದಲ್ಲಿ ಹಸಿರು ನಿಶಾನೆ ತೋರಿದರು. ವರ್ಷದ ಮೊದಲ ಬ್ಯಾಚ್ನಲ್ಲಿ 4,890 ಯಾತ್ರಾರ್ಥಿಗಳು ಭಾಗಿಯಾಗಿದ್ದು, 176 ಲಘು ಮತ್ತು ಭಾರೀ ವಾಹನಗಳ ಮೂಲಕ ನಿನ್ನೆ ಕಾಶ್ಮೀರಕ್ಕೆ ತಲುಪಿದ್ದು, ಇಂದು ಬಲ್ಟಾಲ್ ಮತ್ತು ಪಲ್ಗಾಮ್ ಮಾರ್ಗದ ಮೂಲಕ ಶಿವನ ಗುಹಾಂತರ ದೇಗುಲ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಕಾಶ್ಮೀರಕ್ಕೆ ಆಗಮಿಸುವ ಯಾತ್ರಾರ್ಥಿಗಳು ಶಿವನ ಗುಹಾಂತರ ದೇಗುಲಕ್ಕೆ ಪೂಜೆ ಸಲ್ಲಿಸಲಿದ್ದಾರೆ. ಕೋವಿಡ್ ಸಾಂಕ್ರಾಮಿಕದಿಂದಾಗಿ ಕಳೆದ 2 ವರ್ಷಗಳಿಂದ ಅಮರನಾಥ ಯಾತ್ರೆ ರದ್ದುಗೊಳಿಸಲಾಗಿತ್ತು. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 18,819 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ. ನಿನ್ನೆ 13,827 ಮಂದಿ ಸೋಂಕಿನಿಂದ ಗುಣಮುಖರಾಗಿದ್ದು, ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 4,22,22,493ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 98.55%ರಷ್ಟಿದೆ. ಒಟ್ಟಾರೆ 1,04,0555 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 0.24%ರಷ್ಟಿದೆ. ಕಳೆದ 24 ಗಂಟೆಗಳಲ್ಲಿ 39 ಮಂದಿ ಮೃತಪಟ್ಟಿದ್ದು, ಒಟ್ಟು ಮೃತಪಟ್ಟವರ ಸಂಖ್ಯೆ 5,25,116ಕ್ಕೆ ಏರಿಕೆಯಾಗಿದೆ. ಈ ಪ್ರಮಾಣ 1.21%ರಷ್ಟಿದೆ. ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ.
ಇದುವರೆಗೆ ದೇಶಾದ್ಯಂತ ಒಟ್ಟು 197,61,91,554 ಡೋಸ್ ಲಸಿಕೆ ನೀಡಲಾಗಿದೆ. ನಿನ್ನೆ ಒಂದೇ ದಿನ 14,17,217 ಡೋಸ್ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 86,23,75,489 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 4,52,430 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ತಿಳಿಸಿದೆ. ದೇಶದಲ್ಲಿ ನಾಳೆಯಿಂದ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಜಾರಿಗೆ ಬರಲಿದ್ದು, ಈ ಸಂಬಂಧ ಕೇಂದ್ರ ಪರಿಸರ ಸಚಿವಾಲಯ ಸುತ್ತೋಲೆ ಹೊರಡಿಸಿದೆ. ಪರಿಸರ ಸಚಿವ ಭೂಪೇಂದ್ರ ಯಾದವ್ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ನಿಷೇಧಿಸುವ ಕುರಿತು ಸಾಕಷ್ಟು ಕಾಲಾವಕಾಶ ನೀಡಲಾಗಿತ್ತು ಎಂದು ತಿಳಿಸಿದ್ದಾರೆ. ಏಕಬಳಕೆ ಪ್ಲಾಸ್ಟಿಕ್ ಉತ್ಪಾದನೆ, ಆಮದು, ಸಂಗ್ರಹ, ವಿತರಣೆ, ಮಾರಾಟ ಹಾಗೂ ಬಳಕೆಯನ್ನು ನಿಷೇಧಿಸಲಾಗಿದೆ. ಇದರೊಂದಿಗೆ ಎಲ್ಲ ರೀತಿಯ ಪ್ಲಾಸ್ಟಿಕ್ ಕಡ್ಡಿಗಳು, ಐಸ್ ಕ್ರೀಂ ಚಮಚ, ಬಟ್ಟಲು, ಲೋಟ, 100 ಮೈಕ್ರಾನ್ಗಿಂತ ಕಡಿಮೆ ದರ್ಜೆಯ ಎಲ್ಲ ರೀತಿಯ ಪ್ಲಾಸ್ಟಿಕ್, ಫೋಕ್, ಸ್ಟ್ರಾಗಳನ್ನು ನಿಷೇಧದ ವ್ಯಾಪ್ತಿಗೆ ತರಲಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ತಿದ್ದುಪಡಿ ನಿಯಮ 2021 ಪ್ರಕಾರ ನಿಷೇಧ ಜಾರಿಗೆ ಬರಲಿದೆ. ಆಧುನಿಕ ಜಗತ್ತು ಕಂಡ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವು ಒಂದು. ತಾಯ್ನೆಲವನ್ನು ವಿದೇಶಿಗರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ವರದಿಯ ಸರಣಿ ಇಲ್ಲಿದೆ. ಜೂನ್ 30, 1955ರಂದು ಸಂಥಾಲ್ ದಂಗೆಯು ಆರಂಭವಾಯಿತು. ಆಗಿನ ಬಂಗಾಳ ಪ್ರೆಸಿಡೆನ್ಸಿಯ ಸಂಥಾಲ್ ಬುಡಕಟ್ಟು ಸಮುದಾಯವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಜಮೀನ್ದಾರಿ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿ ದಂಗೆಯನ್ನು ಪ್ರಾರಂಭಿಸಿತು. 1957ರ ಕ್ರಾಂತಿಗೆ 2 ವರ್ಷಗಳ ಮೊದಲು ಪ್ರಾರಂಭವಾದ ಈ ಸಂಥಾಲ್ ಚಳುವಳಿಯು ನವೆಂಬರ್ 10, 1955ರವರೆಗೆ ಮಾರ್ಷಲ್ ಕಾನೂನು ಘೋಷಣೆಯಾಗುವವರೆಗೂ ಮುಂದುವರೆಯಿತು. ಸಂಥಾಲರ ದಂಗೆಯು ಶಾಶ್ವತ ವಸಾಹತುಗಳ ಅನ್ಯಾಯದ ರಾಜಸ್ವ ವ್ಯವಸ್ಥೆಯ ವಿರುದ್ಧವಾಗಿತ್ತು. ಇದು ಅರಣ್ಯ ಉತ್ಪನ್ನ ಮತ್ತು ವಿನಿಮಯ ವ್ಯವಸ್ಥೆಯನ್ನು ಅವಲಂಬಿಸಿರುವ ಸಮುದಾಯದ ಶೋಷಣೆ ಮಾಡುತ್ತಿತ್ತು. ಲಾರ್ಡ್ ಕಾರ್ನ್ವಾಲಿಸ್ನ 1793ರ ಪರ್ಮನೆಂಟ್ ಸೆಟಲ್ಮೆಂಟ್ ಆಕ್ಟ್ ಅನುಸಾರ ಭೂಮಾಲೀಕರು ಅಗತ್ಯವಿರುವ ಭೂಕಂದಾಯವನ್ನು ಪಾವತಿಸುವುದನ್ನು ಮುಂದುವರಿಸುವವರೆಗೆ ಮಾತ್ರ ತಮ್ಮ ಭೂಮಿಗೆ ಶಾಶ್ವತ ಮತ್ತು ಪಿತ್ರಾರ್ಜಿತ ಹಕ್ಕುಗಳನ್ನು ಹೊಂದಿರಬೇಕು ಎಂಬುದಾಗಿತ್ತು. ಈ ರೀತಿಯಾಗಿ ಜಮೀನ್ದಾರಿಯ ಈ ಹೊಸ ಪದ್ಧತಿಯನ್ನು ಪ್ರಾರಂಭಿಸಲು ಬ್ರಿಟಿಷ್ ಆಡಳಿತಗಾರರು ಸಂಥಾಲ್ ಮತ್ತು ಇತರ ಬುಡಕಟ್ಟು ಗುಂಪುಗಳಿಂದ ಅವರ ಭೂಮಿಯನ್ನು ವಶಪಡಿಸಿಕೊಳ್ಳಲಾರಂಭಿಸಿದರು. ಸಂಥಾಲರು ಈಗ ಈ ಹೊಸ ಭೂಮಾಲೀಕರಿಗೆ ಸೇವೆ ಸಲ್ಲಿಸಬೇಕಾಗಿತ್ತು. ಇವರ ಕೃಷಿ ಉತ್ಪನ್ನವನ್ನು ತೆಗೆದುಕೊಂಡು ಹೋಗುತ್ತಿದ್ದ ಕಾರಣ ಸಂಥಾಲರ ಬಳಿ ಏನೂ ಉಳಿಯುತ್ತಿರಲಿಲ್ಲ. ತಮ್ಮ ಜೀವನ ನಿರ್ವಹಣೆಗಾಗಿ ಸಾಹುಕಾರರಿಂದ ಸಾಲ ಪಡೆಯಬೇಕಾಗಿತ್ತು. ವಂಚಿತರು ಮತ್ತು ಬಡವರಾದ ಇವರಿಗೆ ಅತಿಯಾದ ಬಡ್ಡಿ ದರದಿತ್ತು. ಸಂಥಾಲರು ಅನಿವಾರ್ಯವಾಗಿ ತಲೆತಲಾಂತರವಾಗಿ ಜೀತ ಕಾರ್ಮಿಕರಾಗಿ ದುಡಿಯುವಂಥ ಅಸಹಾಯಕ ಸ್ಥಿತಿಯನ್ನು ತಲುಪಿದರು. ಬ್ರಿಟಿಷ್ ಆಡಳಿತಗಾರರ ಬೇಡಿಕೆಗಳನ್ನು ಪೂರೈಸಲು ಭೂಮಿಯನ್ನು ಉಳಿಮೆ ಮಾಡುತ್ತಿದ್ದರು. ಅನೇಕ ಸಂಥಾಲರು ಬ್ರಿಟಿಷರು ಪ್ರಾರಂಭಿಸಿದ ಇಂಡಿಗೋ ಕೃಷಿ ಮತ್ತು ರೈಲ್ವೆ ನಿರ್ಮಾಣದಲ್ಲಿ ಕೆಲಸ ಮಾಡಬೇಕಾಗುತ್ತಿತ್ತು. ಮುರ್ಮು ವಂಶದ ಸಿದ್ದು, ಕಾನ್ಹು, ಚಾಂದ್ ಮತ್ತು ಭೈರವ್ ಈ 4 ಸಹೋದರರು ತಮ್ಮ ಸಹೋದರಿಯರಾದ ಫೂಲೋ ಮತ್ತು ಝಾನೋ ಜೊತೆಗೂಡಿ ಸಂಥಾಲರ ಶೋಷಣೆಯ ವಿರುದ್ಧ ಬಹಿರಂಗ ದಂಗೆಯನ್ನು ಪ್ರಾರಂಭಿಸಿದರು. ಸುತ್ತಮುತ್ತಲಿನ ಪ್ರದೇಶಗಳಿಂದ ಸಾವಿರಾರು ಸಂಥಾಲರನ್ನು ಒಟ್ಟುಗೂಡಿಸಿ ಸಶಸ್ತ್ರ ಹೋರಾಟದಿಂದ ಮಾತ್ರ ಈ ಶೋಷಣೆಯಿಂದ ಮುಕ್ತಿ ದೊರೆಯಲು ಸಾಧ್ಯ ಎಂದು ಘೋಷಿಸಿದರು. ದಂಗೆಯು ಬಲಗೊಂಡಂತೆ ಕಂಪನಿ ಆಡಳಿತವು ಸಂಥಾಲರನ್ನು ಎದುರಿಸಲು ಹೆಚ್ಚು ಹೆಚ್ಚು ಸೈನ್ಯವನ್ನು ಕಳುಹಿಸಲಾರಂಭಿಸಿತು. ಪ್ರತಿಯಾಗಿ ಸಂಥಾಲರು ತಮ್ಮ ಸಾಂಪ್ರದಾಯಿಕ ಆಯುಧಗಳನ್ನು ಹಿಡಿದು ಧೈರ್ಯದಿಂದ ಹೋರಾಡಿದರು. ಈ ದಂಗೆಯ ಪ್ರಮುಖ ನಾಯಕರಾದ ಸಿದ್ದು ಮತ್ತು ಕಾನ್ಹೂರನ್ನು ಸೆರೆ ಹಿಡಿಯಲು ಬ್ರಿಟಿಷ್ ಆಡಳಿತವು 10,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸಿತು. ಸಾವಿರಾರು ಸಂಥಾಲರು ಮತ್ತು ಅವರ ಗ್ರಾಮಗಳು ಈ ಹೋರಾಟದಲ್ಲಿ ಬಲಿಯಾದವು. ಆನೆಗಳನ್ನು ಬಳಸಿ ಅವರ ಮನೆಗಳನ್ನು ಕೆಡವಲಾಯಿತು. ವಸಾಹತುಶಾಹಿ ಆಳ್ವಿಕೆಯು ಈ ದಂಗೆಯನ್ನು ಹತ್ತಿಕ್ಕುವಲ್ಲಿ ಯಶಸ್ವಿಯಾಯಿತು. ಸಿದ್ದು ಮತ್ತು ಕಾನ್ಹೂ ಕೊಲ್ಲಲ್ಪಟ್ಟರು. ಆದರೆ ಆದಿವಾಸಿಗಳ ಬಲಿದಾನ ವ್ಯರ್ಥವಾಗಲಿಲ್ಲ. ಸಂಥಾಲ್ ಪರಗಣ ಹಿಡುವಳಿ ಅಧಿನಿಯಮ ಜಾರಿಯಿಂದ ಅವರ ದಂಗೆಯು ಅಂತ್ಯಗೊಂಡಿತು. ಇದರಲ್ಲಿ
ವಸಾಹತುಶಾಹಿ ಶೋಷಣೆಯಿಂದ ಸ್ವಲ್ಪ ಪರಿಹಾರವನ್ನು ಒದಗಿಸಲಾಗಿತ್ತು. ಪೊಲೀಸ್ ಪಡೆಯ ನಿಯಮಿತ ನಿಯೋಜನೆಯನ್ನು ರದ್ದುಪಡಿಸಲಾಯಿತು ಮತ್ತು ಶಾಂತಿ ಕಾಪಾಡುವ ಜವಾಬ್ದಾರಿಯನ್ನು ಗ್ರಾಮದ ಮುಖ್ಯಸ್ಥರಿಗೆ ವಹಿಸಲಾಯಿತು. ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಜೂನ್ 30, 1957ರಂದು ಚಿನ್ಹಟ್ ಅವಧ್ ಬಳಿಯ ಇಸ್ಮಾಯಿಲ್ಗಂಜ್ನಲ್ಲಿ ಬ್ರಿಟಿಷ್ ಸೈನ್ಯ ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರ ನಡುವೆ ಚಿನ್ಹಟ್ ಕದನ ನಡೆಯಿತು. ಬ್ರಿಟಿಷ್ ಸೈನ್ಯದ ನೇತೃತ್ವವನ್ನು ಹೆನ್ರಿ ಲಾರೆನ್ಸ್ ವಹಿಸಿದರೆ, ಭಾರತೀಯ ಚಳುವಳಿಗಾರರ ನೇತೃತ್ವವನ್ನು ಬ್ರಿಟಿಷ್ ಸೈನ್ಯದ ಮಾಜಿ ಅಧಿಕಾರಿ ಬರ್ಕತ್ ಅಹಮದ್ ವಹಿಸಿದ್ದರು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯ ಸೇನಾನಿಗಳಿಗೆ ದೊರೆತ ಕೆಲವು ಪ್ರಮುಖ ವಿಜಯಗಳಲ್ಲಿ ಚಿನ್ಹಟ್ ಯುದ್ಧವೂ ಒಂದಾಗಿದೆ. ಹಳ್ಳಿಯ ಗಟ್ಟಿ ಗೋಡೆಗಳ ಹಿಂದೆ ಸನ್ನದ್ಧರಾಗಿದ್ದ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷ್ ಪಡೆಗಳ ಮೇಲೆರಗಿ ಭಾರೀ ನಷ್ಟವನ್ನು ಉಂಟುಮಾಡಿದರು. ಹಲವಾರು ಬ್ರಿಟಿಷ್ ಅಧಿಕಾರಿಗಳೊಂದಿಗೆ ರೆಜಿಮೆಂಟ್ನ ಕಾರ್ಯನಿರ್ವಾಹಕ ಕಮಾಂಡಿಂಗ್ ಆಫೀಸರ್ ಲೆಫ್ಟಿನೆಂಟ್ ಕರ್ನಲ್ ವಿಲಿಯಂ ಕಾಸ್ ಕೊಲ್ಲಲ್ಪಟ್ಟರು. ಬ್ರಿಟಿಷ್ ಸೈನ್ಯದ ಅನೇಕ ಭಾರತೀಯ ಸೈನಿಕರು, ವಿಶೇಷವಾಗಿ ಫಿರಂಗಿ ದಳದವರು ಭಾರತದ ಕಡೆ ಸೇರಿಕೊಂಡು ತಮ್ಮ ತೋಪುಗಳ ದಿಕ್ಕನ್ನು ಬದಲಾಯಿಸಿದರು. ಬ್ರಿಟಿಷ್ ಸೈನ್ಯವು ಅನಿವಾರ್ಯವಾಗಿ ಲಕ್ನೋದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಗೆ ಮರಳಬೇಕಾಯಿತು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 267 ಅಂಕಗಳ ಏರಿಕೆ ಕಂಡು 53,294ರಲ್ಲಿತ್ತು. ನಿಫ್ಟಿ 70 ಅಂಕಗಳ ಏರಿಕೆಯೊಂದಿಗೆ 15,870ರಲ್ಲಿ ವಹಿವಾಟು ಆರಂಭಿಸಿತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 11 ಪೈಸೆ ಏರಿಕೆಯಾಗಿ 78.92ರಲ್ಲಿತ್ತು. ಕೌಲಾಲಂಪುರದಲ್ಲಿ ನಡೆಯುತ್ತಿರುವ ಮಲೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಒಲಿಂಪಿಕ್ಸ್ ಪದಕ ವಿಜೇತ ಪಿವಿ ಸಿಂಧು ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ನಿನ್ನೆ ನಡೆದ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಪಂದ್ಯದಲ್ಲಿ ಪಿವಿ ಸಿಂಧು 21-13, 21-17 ನೇರ ಅಂಕಗಳಿಂದ ಥಾಯ್ಲೆಂಡ್ನ ಪೋರ್ನಪಾವಿ ಚೋಚೋವಾಂಗ್ ಅವರನ್ನು ಪರಾಭವಗೊಳಿಸಿ ಮುನ್ನಡೆದರು. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಪರುಪಳ್ಳಿ ಕಶ್ಯಪ್ ಸಹ 2ನೇ ಸುತ್ತು ತಲುಪಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಅವರು ದಕ್ಷಿಣ ಕೊರಿಯಾದ ಹ್ಯೂ ಕ್ವಾಂಗ್ ಹಿ ಅವರಿಗೆ 21-12, 21-17 ಅಂಕಗಳಿಂದ ಸೋಲುಣಿಸಿ ಪ್ರೀ ಕ್ವಾರ್ಟರ್ ಫೈನಲ್ಸ್ ತಲುಪಿದರು. ಆದರೆ ಭಾರತದ ಮತ್ತೋರ್ವ ಭರವಸೆ ಆಟಗಾರ್ತಿ ಸೈನಾ ನೆಹ್ವಾಲ್ ಮೊದಲ ಸುತ್ತಿನಲ್ಲೇ ಸೋಲನ್ನನುಭವಿಸಿ ಟೂರ್ನಿಯಿಂದ ನಿರ್ಗಮಿಸಿದರು. ಅಮೆರಿಕದ ಐರಿಸ್ ವಾಂಗ್ ವಿರುದ್ಧ ಸೈನಾ 11-21, 17-21 ಅಂಕಗಳಿಂದ ಪರಾಭವಗೊಂಡರು. ಲಂಡನ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯಲ್ಲಿ ಸರ್ಬಿಯಾದ ಅಗ್ರಮಾನ್ಯ ಆಟಗಾರ ನೊವಾಕ್ ಜೋಕೋವಿಚ್ 3ನೇ ಸುತ್ತು ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ನಿನ್ನೆ ನಡೆದ 2ನೇ ಸುತ್ತಿನ ಪಂದ್ಯದಲ್ಲಿ ನೊವಾಕ್ ಜೋಕೋವಿಚ್ 6-1, 6-4, 6-2 ನೇರ ಸೆಟ್ಗಳಿಂದ ಆಸ್ಟ್ರೇಲಿಯಾದ ಥನಾಸಿ ಕೊಕಿನಾಕಿಸ್ ಅವರನ್ನು ಪರಾಭವಗೊಳಿಸಿ ಮುನ್ನಡೆ ಸಾಧಿಸಿದರು. ಮತ್ತೊಂದು 2ನೇ ಸುತ್ತಿನ ಪಂದ್ಯದಲ್ಲಿ ಬ್ರಿಟನ್ನಿನ ಆಂಡಿ ಮರ್ರೆ ಸೋಲನ್ನು ಅನುಭವಿಸಿದರು. ಅಮೆರಿಕದ ಜಾನ್ ಇಸ್ನೇರ್ 6-4, 7-6, 6-7, 6-4 ಸೆಟ್ಗಳಿಂದ ಆಂಡಿ ಮರ್ರೆ ವಿರುದ್ಧ ಜಯಗಳಿಸಿದರು. ಮಹಿಳೆಯರ ಸಿಂಗಲ್ಸ್ ವಿಭಾಗದ 2ನೇ ಸುತ್ತಿನ ಪಂದ್ಯದಲ್ಲಿ ಫ್ರಾನ್ಸ್ನ ಕರೋಲಿನಾ ಗಾರ್ಸಿಯಾ 6-3, 6-3 ಸೆಟ್ಗಳಿಂದ ಬ್ರಿಟನ್ನಿನ ಎಮ್ಮಾ ರಾಡುಕಾನು ವಿರುದ್ಧ ಜಯಗಳಿಸಿ ಮುಂದಿನ ಸುತ್ತಿಗೆ ಪ್ರವೇಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶೀಯ ಉತ್ಪನ್ನಗಳು ಜಾಗತಿಕ ಮಾರುಕಟ್ಟೆ ಪ್ರವೇಶಿಸಲು ಎಂಎಸ್ಎಂಇ ಬಲವರ್ಧನೆ ಅಗತ್ಯ, ಕೇಂದ್ರದಿಂದ ಸೂಕ್ತ ನೀತಿಗಳು ಜಾರಿಗೆ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯಗಳಿಗೆ ಜಿಎಸ್ಟಿ ಪರಿಹಾರ ವಿಸ್ತರಣೆ ಕುರಿತು ಆಗಸ್ಟ್ ತಿಂಗಳಿನಲ್ಲಿ ಅಂತಿಮ ತೀರ್ಮಾನ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕಾಡಿನಿಂದ ನಾಡಿಗೆ ವನ್ಯಪ್ರಾಣಿಗಳ ಸಂಚಾರ ತಡೆಗೆ ಕ್ರಮ, ಕಾಡಂಚಿನ ಭಾಗಗಳಲ್ಲಿ ಸ್ಟೀಲ್ ವೈರ್ಗಳ ಬ್ಯಾರಿಕೇಡ್ ನಿರ್ಮಾಣ, ಉಮೇಶ್ ಕತ್ತಿ. ಹಾಗೂ ಉತ್ತರ ಭಾರತದಲ್ಲಿ ಮುಂಗಾರು ಚುರುಕು, ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಉಲ್ಬಣ, ಎನ್ಡಿಆರ್ಎಫ್ ಕಾರ್ಯಾಚರಣೆ.
ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.